ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ಆರೋಗ್ಯಕರವಾಗಿ ಮತ್ತೆ ಶಾಶ್ವತವಾಗಿ ತೂಕ ಹೆಚ್ಚಿಸಿಕೊಳ್ಳೋದು ಹೇಗೆ? ಬನ್ನಿ, ಇದರ ಬಗ್ಗೆ ತಜ್ಞರು ಏನ್ ಹೇಳತಾರ ಅಂತ ನೋಡೋಣ. ಸರಿ, ಹಾಗಿದ್ರೆ ಇವತ್ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋಣ. ಮೊದಲು ಕಡಿಮೆ ತೂಕ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಕಾರಣ ಏನು ಅಂತ ನೋಡಿ, ಆಮೇಲೆ ಆರೋಗ್ಯವಾಗಿ ತೂಕ ಹೆಚ್ಚಿಸೋಕೆ ಒಂದು ಸರಿಯಾದ ಪ್ಲಾನ್ ಮಾಡೋದು ಹೇಗೆ, ಊಟದಲ್ಲಿ ಏನಿರಬೇಕು, ಜೊತೆಗೆ ನಮ್ಮ ಜೀವನ ಶೈಲಿ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ನಿಜವಾದ ಗುರಿ ಏನು ಅಂತ ಸ್ಪಷ್ಟ ಮಾಡ್ಕೊಳ್ಳೋಣ ಅಲ್ವಾ? ಯಾಕಂದ್ರೆ ತೂಕ ಹೆಚ್ಚಿಸೋದು ಅಂದ್ರೆ ಸುಮ್ಮನೆ ತೂಕ ಹೆಚ್ಚಿಸೋದಲ್ಲ, ಅದರಲ್ಲೂ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ, ನಮ್ಮ ಗುರಿ ಬರೀ ಅನಾರೋಗ್ಯಕರ ಕೊಬ್ಬನ್ನ ದೇಹದಲ್ಲಿ ತುಂಬಿಕೊಡೋದಲ್ಲ, ಬದಲಾಗಿ ಡಾಕ್ಟರ್ ಪ್ರಕಾಶ್ ಮುಂಗ್ಲಿಯ ಸಲಹೆಯಂತೆ ಸ್ನಾಯುಗಳನ್ನ ಬಲಪಡಿಸೋದು, ಅಂದ್ರೆ ಮಸಲ್ ಮಾಸ್ ಹೆಚ್ಚಿಸೋದು. ಹಾಗಿದ್ರೆ ಒಬ್ಬ ವ್ಯಕ್ತಿ ಕಡಿಮೆ ತೂಕ ಹೊಂದಿದ್ದಾರೆ ಅಂತ ವೈದ್ಯಕೀಯವಾಗಿ ಹೇಳೋದು ಹೇಗೆ? ಅದಕ್ಕೊಂದು ಅಳತೆಗೋಲು ಇದೆಯಾ? ಹೌದು, ಇದೆ. ಅದನ್ನೇ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಥವಾ BMI ಅಂತ ಕರೆಯೋದು. ಇದು ನಮ್ಗೊಂದು ಸ್ಪಷ್ಟವಾದ ಅಳತೆ ಕೊಡುತ್ತೆ. ನೋಡಿ, ಈ ಚಾರ್ಟ್ ಎಷ್ಟು ಸರಳವಾಗಿ ತೂಕದ ಸ್ಥಿತಿಯನ್ನ ವಿಂಗಡಿಸಿದೆ. ಇದರಲ್ಲಿ BMI ಸಂಖ್ಯೆಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಕಡಿಮೆ ತೂಕ, ಸಾಮಾನ್ಯ ತೂಕ, ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿದ್ದಾರಾ ಅಂತ ಸುಲಭವಾಗಿ ತಿಳ್ಕೋಬಹುದು. ತಜ್ಞರ ಪ್ರಕಾರ ಒಬ್ಬರ BMI 18.5ಕ್ಕಿಂತ ಕಡಿಮೆ ಅಂದ್ರೆ ಅವರನ್ನ ವೈದ್ಯಕೀಯವಾಗಿ ಕಡಿಮೆ ತೂಕ ಅಥವಾ ಅಂಡರ್ ವೇಟ್ ಅಂತ ಪರಿಗಣಿಸಲಾಗುತ್ತೆ. ಇದು ನಾವು ಗಮನದಲ್ಲಿಟ್ಕೊಳ್ಬೇಕಾದ ಮುಖ್ಯ ಸಂಖ್ಯೆ. ಸರಿ, BMI 18.5ಕ್ಕಿಂತ ಕಡಿಮೆ ಇದ್ರೆ ಅಂಡರ್ ವೇಟ್ ಅಂತ ಗೊತ್ತಾಯ್ತು. ಆದ್ರೆ ಈಗ ತೂಕ ಕಡಿಮೆ ಇರೋಕೆ ಕಾರಣಗಳೇನು? ಬನ್ನಿ, ಇದರ ಹಿಂದಿರ್ಬೋದಾದ ಕೆಲವು ಸಾಮಾನ್ಯ ಕಾರಣಗಳನ್ನ ನೋಡೋಣ. ಕಾರಣಗಳು ಒಂದೆರಡಲ್ಲ, ಚಾಲ ಇವೆ. ಕೆಲವೊಮ್ಮೆ ಇದು ಜೆನೆಟಿಕ್ಸ್ ಅಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿರಬಹುದು, ಅಥವಾ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಪೌಷ್ಟಿಕ ಆಹಾರ ತಿಂದೇ ಇರೋದು ಒಂದು ಕಾರಣ ಆಗಿರಬಹುದು. ಇಷ್ಟೇ ಅಲ್ಲ, ಹೈಪರ್ಥೈರಾಯ್ಡಿಸಮ್, ಕ್ರೋನ್ಸ್ ಕಾಯಿಲೆಯಂತಹ ಕರುಳಿನ ಸಮಸ್ಯೆಗಳು, ಟೈಪ್ 1 ಡಯಾಬಿಟಿಸ್, ಅಷ್ಟೇ ಯಾಕೆ ಕೆಲವು ಸೋಂಕುಗಳು ಅಥವಾ ಕ್ಯಾನ್ಸರ್ ಕೂಡ ತೂಕ ಕಡಿಮೆ ಆಗೋಕೆ ಕಾರಣ ಆಗ್ಬೋದು. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದೇನೆಂದ್ರೆ, ತೂಕ ಕಡಿಮೆ ಇರೋಕೆ ಯಾವಾಗಲೂ ಊಟದ ಕೊರತೆ ಕಾರಣ ಆಗಿರಲ್ಲ. ಕೆಲವೊಮ್ಮೆ ಹೈಪರ್ಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಹೆಚ್ಚು ಆಕ್ಟಿವ್ ಆಗಿರೋದು, ಅಥವಾ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರೋದು, ಈ ಥರದ ವೈದ್ಯಕೀಯ ಸಮಸ್ಯೆಗಳು ಇರಬಹುದು. ಇವುಗಳನ್ನು ನಾವು ಹೆಚ್ಚಾಗಿ ಕಡೆಗಣಿಸ್ಬಿಡ್ತೀವಿ. ಸರಿ, ತೂಕ ಕಡಿಮೆ ಇರೋದು ಅಂದ್ರೆ ಏನು, ಅದಕ್ಕೆ ಕಾರಣಗಳೇನು ಅಂತ ಈಗ ನಮಗೆ ಗೊತ್ತಾಗಿದೆ. ಹಾಗಿದ್ರೆ ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಆರೋಗ್ಯಕರವಾಗಿ ತೂಕ ಹೆಚ್ಚಿಸೋದು ಹೇಗೆ? ಬನ್ನಿ, ಅದಕ್ಕೊಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ನೋಡೋಣ. ತೂಕ ಹೆಚ್ಚಿಸೋದಕ್ಕೆ ನಮ್ಮ ಇಡೀ ಪ್ಲಾನ್ ನಿಂತಿರೋದೇ ಈ ಒಂದು ಮೂಲ ತತ್ವದ ಮೇಲೆ. ಅದೇನ್ ಹೇಳುತ್ತೆ ಅಂದ್ರೆ, ದೇಹದ ತೂಕ ಹೆಚ್ಚಿಸ್ಕೊಳ್ಳಲು ಸ್ನಾಯುಗಳನ್ನ ಹೆಚ್ಚಿಸೋದೇ ಅತ್ಯುತ್ತಮ ದಾರಿ. ಯಾಕಂದ್ರೆ ದೇಹದಲ್ಲಿ ಬರೀ ಕೊಬ್ಬು ತುಂಬಿಕೊಂಡಿದ್ರೆ ಅದು ಅನಾರೋಗ್ಯಕರ. ಇದು ತುಂಬಾನೇ ಮುಖ್ಯವಾದ ಮಾತು. ನಮ್ಮ ಈ ಪ್ಲಾನಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಮೊದಲನೇದು ಕ್ಯಾಲರಿ ಸರ್ಪ್ಲಸ್ ಸಾಧಿಸೋದು, ಅಂದ್ರೆ ನಾವು ಖರ್ಚು ಮಾಡೋದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ತಿನ್ನೋದು. ಎರಡನೇದು ಪ್ರೋಟೀನ್ ಮತ್ತು ವ್ಯಾಯಾಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು. ಹಾಗೂ ಕೊನೆಯದಾಗಿ ನಮ್ಮ ಊಟದಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಇರೋ ಹಾಗೆ ನೋಡ್ಕೊಡೋದು. ಹಾಗಿದ್ರೆ ಈ ಕ್ಯಾಲರಿ ಸರ್ಪ್ಲಸ್ ಅಂದ್ರೇನು? ತುಂಬಾ ಸಿಂಪಲ್. ನಮ್ಮ ದೇಹ ಪ್ರತಿದಿನ ಕೆಲಸ ಮಾಡೋಕೆ, ಓಡಾಡೋಕೆ ಅಂತ ಒಂದಷ್ಟು ಶಕ್ತಿಯನ್ನ ಅಂದ್ರೆ ಕ್ಯಾಲರಿಗಳನ್ನ ಖರ್ಚು ಮಾಡುತ್ತೆ. ನಾವು ತೂಕ ಹೆಚ್ಚಿಸಬೇಕು ಅಂದ್ರೆ ಈ ಖರ್ಚಾಗೋ ಕ್ಯಾಲರಿಗಳಿಗಿಂತ ಹೆಚ್ಚು ಕ್ಯಾಲರಿಗಳನ್ನ ಆಹಾರದ ಮೂಲಕ ದೇಹಕ್ಕೆ ಕೊಡಬೇಕು. ಇದೇ ಹೊಸ ಸ್ನಾಯುಗಳನ್ನ ಬೆಳೆಸೋಕೆ ಬೇಕಾದ ಅಡಿಪಾಯ. ಸರಿ, ಪ್ಲಾನ್, ಸ್ಟೆಪ್ಸ್ ಎಲ್ಲನೂ ಆಯ್ತು. ಈಗ ಅಸಲಿ ವಿಷಯಕ್ಕೆ ಬರೋಣ. ಅಂದ್ರೆ ನಮ್ಮ ತಟ್ಟೆಯಲ್ಲಿ ಏನಿರಬೇಕು, ಏನ್ ತಿಂದ್ರೆ ಈ ಪ್ಲಾನ್ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾವು ಮೊದಲನೇ ಹೇಳಿದ ಹಾಗೆ ನಮ್ಮ ಗುರಿ ಸ್ನಾಯುಗಳನ್ನ ಬೆಳೆಸೋದು. ಸ್ನಾಯುಗಳಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ ಇರೋದು ಪ್ರೋಟೀನ್. ಹಾಗಾಗಿ ನಮ್ಮ ಊಟದಲ್ಲಿ ಪ್ರೋಟೀನ್ ಭರಿತ ಆಹಾರ ಇರೋದು ತುಂಬಾನೇ ಮುಖ್ಯ. ಉದಾಹರಣೆಗೆ ಬೇಳೆಕಾಳುಗಳು, ಹಾಲು, ಮೊಸರು, ಪನೀರ್, ತುಪ್ಪ, ಚಿಕನ್, ಮೊಟ್ಟೆ, ಮೀನು, ಮಾಂಸ ಮತ್ತೆ ಹಲವು ತರಹದ ಬೀಜಗಳು. ಅಷ್ಟೇ ಅಲ್ಲ, ಕೆಲವರು ವೇ ಪ್ರೋಟೀನ್ ಸಪ್ಲಿಮೆಂಟ್ಗಳನ್ನು ಬಳಸ್ತಾರೆ. ಇನ್ನು ಕ್ಯಾಲೋರಿ ಸರ್ಪ್ಲಸ್ ಸಾಧಿಸೋಕೆ ಅಂದ್ರೆ ಹೆಚ್ಚು ಕ್ಯಾಲೋರಿಗಳನ್ನ ಪಡೆಯೋಕೆ ಕೆಲವು ಕ್ಯಾಲೋರಿ ಡೆನ್ಸ್ ಆಹಾರಗಳು ಸಹಾಯ ಮಾಡುತ್ತವೆ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ತಿಂದ್ರೂ ಹೆಚ್ಚು ಕ್ಯಾಲೋರಿ ಸಿಗೋ ಆಹಾರಗಳು. ಬಾದಾಮಿ, ಗೋಡಂಬಿ, ಶೇಂಗಾದಂಥ ಡ್ರೈ ಫ್ರೂಟ್ಸ್, ಸಂಪೂರ್ಣ ಹಾಲು, ಚೀಸ್, ಮೊಸರು ಮತ್ತೆ ತುಪ್ಪ, ಕಡಲೆಕಾಯಿ, ಅವಕಾಡೋದಂಥ ಆರೋಗ್ಯಕರ ಕೊಬ್ಬುಗಳು, ತರಕಾರಿಗಳು,
ಅಷ್ಟೇ ಅಲ್ಲ, ಸಕ್ಕರೆ ಮತ್ತು ಬೆಲ್ಲದಿಂದ ಮಾಡಿದ ಆಹಾರಗಳು ಕೂಡ ಕ್ಯಾಲೋರಿ ಹೆಚ್ಚಿಸೋಕೆ ಸಹಾಯ ಮಾಡುತ್ತವೆ. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಬರೀ ಪ್ರೋಟೀನ್ ತಿಂದ್ರೆ ಸಾಲ್ದು, ಕಾರ್ಬೋಹೈಡ್ರೇಟ್ಗಳು ಅಷ್ಟೇ ಮುಖ್ಯ. ಯಾಕಂದ್ರೆ ನಮ್ಮ ದೈನಂದಿನ ಕೆಲ್ಸಗಳಿಗೆ ವರ್ಕೌಟ್ ಮಾಡೋಕ್ಕೆ ಬೇಕಾದ ಶಕ್ತಿ ಬರೋದೇ ಕಾರ್ಬ್ಸ್ನಿಂದ. ಹಾಗೆ ಹಾರ್ಮೋನ್ಗಳ ಉತ್ಪಾದನೆಗೆ ಮತ್ತು ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಆರೋಗ್ಯಕರ ಕೊಬ್ಬು ಕೂಡ ಅತ್ಯಗತ್ಯ. ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಇಲ್ಲಿವರೆಗೂ ನಾವು ಊಟದ ಬಗ್ಗೆ ಮಾತಾಡ್ದ್ವಿ. ಆದರೆ ಆರೋಗ್ಯಕರವಾಗಿ ತೂಕ ಹೆಚ್ಚಿಸೋದು ಅಂದ್ರೆ ಅದು ಕೇವಲ ಅಡಿಗೆ ಮನೆಗೆ ಸೀಮಿತವಾದ ವಿಷಯ ಅಲ್ಲ. ನಮ್ಮ ದೈನಂದಿನ ಜೀವನ ಶೈಲಿ ಕೂಡ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಆರೋಗ್ಯಕರ ತೂಕ ಹೆಚ್ಚಳ ಅನ್ನೋದು ಒಂದು 3 ಕಾಲಿನ ಸ್ಟೂಲ್ ಇದ್ದ ಹಾಗೆ. ಅದರಲ್ಲಿ ದೊಡ್ಡ ಕಾಲು ಅಂದ್ರೆ 50% ಪಾಲು ಆಹಾರದ್ದು, ಇನ್ನೊಂದು 30% ಪಾಲು ವ್ಯಾಯಾಮದ್ದು, ಉಳಿದ 20% ನಮ್ಮ ಜೀವನ ಶೈಲಿಯದ್ದು. ಈ 3 ಸರಿಯಾಗಿದ್ದಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಜೀವನ ಶೈಲಿಯಲ್ಲಿ ನಾವು ಪಾಲಿಸಬೇಕಾದ 2 ಸರಳವಾದ ಆದರೆ ತುಂಬಾನೇ ಪ್ರಮುಖವಾದ ನಿಯಮಗಳೇನು? ಮೊದಲನೇದು, ಪ್ರತಿದಿನ ಸ್ಥಿರವಾಗಿ ಒಳ್ಳೆ ಗುಣಮಟ್ಟದ ನಿದ್ದೆ ಮಾಡೋದು. ಎರಡನೇದು, ಧೂಮಪಾನ, ಅತಿಯಾದ ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳಿಂದ ದೂರ ಇರೋದು. ಯಾಕಂದ್ರೆ ಇವು ನಮ್ಮ ಗುರಿ ತಲುಪೋಕೆ ಅಡ್ಡಿ ಮಾಡ್ತವೆ. ಸರಿ, ತೂಕ ಹೆಚ್ಚಿಸೋದರ ಹಿಂದಿನ ವಿಜ್ಞಾನ, ಅದಕ್ಕೆ ಬೇಕಾದ ಆಹಾರ ಮತ್ತೆ ಪಾಲಿಸಬೇಕಾದ ಅಭ್ಯಾಸಗಳ ಬಗ್ಗೆ ಎಲ್ಲನೂ ನೋಡಿದ್ವಿ. ಹಾಗಿದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಕಲಿಬೇಕಾದ ಅಂತಿಮ ಪಾಠವಾದ್ರೂ ಏನು? ಕೊನೆಯದಾಗಿ ಹೇಳೋದಾದ್ರೆ, ಈ ಇಡೀ ಪ್ರಕ್ರಿಯೆ ಕೇವಲ ತೂಕದ ಯಂತ್ರದ ಮೇಲೆ ಒಂದು ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಸೀಮಿತವಲ್ಲ. ಇದು ಅದಕ್ಕಿಂತ ಮಿಗಿಲಾದದ್ದು. ಇದು ಒಂದು ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕೆ ಭದ್ರವಾದ ಅಡಿಪಾಯ ಹಾಕುವ ಪ್ರಯತ್ನ.